ನಿನ್ನ ಹೆಸರು? ನನ್ನ ಹೆಸರು ದಾನಮ್ಮ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಜೋಗೂರು. ಸಜೀವಿಗಳೆಂದರೇನು? ಸಸ್ಯಗಳು, ಪ್ರಾಣಿಗಳು, ಕೀಟಗಳು, ಮನುಷ್ಯರು. ನನ್ನ ಹೆಸರು ನರಸಮ್ಮ. ನನ್ನ ಹೆಸರು ಮಲ್ಲಿಕಾರ್ಜುನ್. ನನ್ನ ಹೆಸರು ಸೃಜನ್. ನನ್ನ ಹೆಸರು ಅಪ್ಸರ. ನಾನು ಒಂದು ಪ್ರಯೋಗ ಮಾಡುತ್ತಾರೆ. ಒಂದು ಮೊಳಕೆ ಕಾಳು ಒಡ್ಲಾರ್ದು, ಒಂದು ಮೊಳಕೆ ಕಾಳು ಒಡೆದಿದ್ದು ಮಿಕ್ಸ್ ಮಾಡಿ ಇದರಲ್ಲಿ ಹಾಕಿದ್ದಾರೆ. ನೀರನ್ನು ಪ್ರತಿದಿನ ನೀರು ಹಾಕುತ್ತೇನೆ. ಇದರಲ್ಲಿ ಪ್ರತಿದಿನ ಮೊಳಕೆ ಹಾಕಿ ನೀರು ಹಾಕುತ್ತೇನೆ. ಮಣ್ಣು ಗಾಳಿ ನೀರು. ನನ್ನ ಹೆಸರು ನರಸಮ್ಮ. ನನ್ನ ಹೆಸರು ಮಲ್ಲಿಕಾರ್ಜುನ್. ನನ್ನ ಹೆಸರು ಸೃಜನ್. ನನ್ನ ಹೆಸರು ಅಪ್ಸರ. ನಾನು ಒಂದು ಪ್ರಯೋಗ ಮಾಡಿದ್ದೇನೆ. ಮೊಳಕೆ ಕಾಳು ತಗೊಂಡು ಒಡೆದಿದ್ದು ತೊಂದು ಮಿಕ್ಸನ್ನು ಮಾಡಿ ಇದ್ರಾಗ ಒಂದಿಷ್ಟು ಮಣ್ಣು, ಮೊಳಕೆ ಕಾಳು, ನೀರು ಹಾಕಿದ್ದೆ. ಮೊಳಕೆ ಕಾಳು ಒಂದಿಷ್ಟು ಮಣ್ಣು, ಮೊಳಕೆ ಕಾಳು, ನೀರು ಹಾಕಿದ್ದೆ. ಒಂದಿಷ್ಟು ಮಣ್ಣು, ನೀರು ಹಾಕಿದ್ದೆ. ನಾನು ಅತಿ ತಂಪಾದ ಫ್ರಿಡ್ಜಿನಲ್ಲಿ ಇಟ್ಟಿದ್ದೇನೆ. ನಾನು ಶುದ್ಧವಾದ ಗಾಳಿ ಬಿಸಿಲಿಗೆ ಇಟ್ಟಿದ್ದೇನೆ. ಮೊಳಕೆ ಬಿಟ್ಟಿದೆ. ನಾನು ಮರುಭೂಮಿಯಲ್ಲಿ ಕತ್ತಲ ಕೋಣೆಯಲ್ಲಿ ಇಟ್ಟಿದ್ದೇನೆ. ಮೊಳಕೆ ಹೊಡೆದಿಲ್ಲ. ನಿಂದು ಫ್ರಿಜ್ನಾಗ ಏನು ಭೀ ಮೊಳಕೆ ಹೊಡೆದಿಲ್ಲ. ಇನ್ನೂ ಆಕಿನ ಸ್ವಲ್ಪನೇ ಹೊಡೆದವ ಅಲ್ಲ. ಇವನು ಚಂದ ಬೆಳೆದದ. ಓಕೆ, ಥ್ಯಾಂಕ್ ಯು. ನಿನ್ನ ಹೆಸರು? ನನ್ನ ಹೆಸರು ಶಶಿಕುಮಾರ್. ನಾನು 8ನೇ ತರಗತಿಯಲ್ಲಿ ಓದ್ತಿದ್ದೆ. ನನ್ನ ಶಾಲೆಯ ಹೆಸರು ಹಿರಿಯ ಪ್ರಾಥಮಿಕ ಶಾಲೆ ಜೋಗೂರು. ಜೀವ ಎಂದರೇನು? ಜೀವ ಎಂದರೆ ಉಸಿರಾಡುವಿಕೆ, ಬೆಳವಣಿಗೆ, ಆಹಾರ ಸೇವನೆ, ಸಂತಾನೋತ್ಪತ್ತಿ, ವಿಸರ್ಜನೆ. ನಿನ್ನ ಹೆಸರು? ಮಲ್ಲಿಕಾರ್ಜುನ್. ನಾನು 6ನೇ ತರಗತಿಯಲ್ಲಿ ಓದುತ್ತೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಜೋಗೂರು. ಜೈವಿಕ ಘಟಕ ಎಂದರೇನು? ಜೈವಿಕ ಘಟಕ ಅಂದರೆ ಕಲ್ಲು, ಮಣ್ಣು ಹಾಗೂ ಬೆಳಕು, ಬಿಸಿಲು ಇತ್ಯಾದಿ ಘಟಕಗಳು ಅನ್ನುತ್ತಾರೆ. ಜೈವಿಕ ಘಟಕ ಎನ್ನುತ್ತಾರೆ. ಹೆಸರು? ನನ್ನ ಹೆಸರು ನರಸಮ್ಮ. ನಾನು 6ನೇ ತರಗತಿಯಿಂದ ಓದುತ್ತೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಜೋಗೂರು. ಭೂ ಆವಾಸ ಎಂದರೇನು? ಭೂ ಆವಾಸ ಎಂದರೆ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸ್ಥಳಕ್ಕೆ ಭೂ ಆವಾಸನೆ ಎಂದು ಕರೆಯುತ್ತಾರೆ.